ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದೇಶದ ಪಂಚ ರಾಜ್ಯಗಳ ಚುನಾವಣೆಯ ಜೊತೆಗೆ ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ. ಇದೀಗ ಆರಂಭದಲ್ಲೇ ಕರ್ನಾಟಕದ ಉಪಚುನಾವಣೆಯ ಕದನ ಕಾವೇರಿದೆ. ದೇಶದಲ್ಲಿ ಪಂಚರಾಜ್ಯಗಳ ಚುನಾವಣೆ ಇದೆ. ಆ ಚುನಾವಣೆಯ ಜೊತೆಗೆ ಕರ್ನಾಟಕದ ಚುನಾವಣೆ ಕೂಡ. ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಕುಟುಂಬದ ಕುಡಿಗಳಿಗೆ ಮಣೆ ಹಾಕಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ಗೆ ಅವಕಾಶ ಕೊಟ್ಟರೆ HY ಮೇಟಿಯವರ ಕಿರಿಯ ಪುತ್ರ ಉಮೇಶ್ ಮೇಟಿಗೆ ಬಾಗಲಕೋಟೆ ಟಿಕೆಟ್ ಅನ್ನು ಕೊಡಲಾಗಿರೋದು. ಬಾಗಲಕೋಟೆ ಟಿಕೆಟ್ ಅನ್ನು ಕೊಡಲಾಗಿದೆ. ಕೈಪಡೆಯಿಂದ ಇದೀಗ ಅಭ್ಯರ್ಥಿಗಳ ಅಧಿಕೃತ ಹೆಸರುಗಳು ಘೋಷಣೆಯಾಗಿದೆ. ನಾಳೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದರಿಂದ ಇವತ್ತೇ ಟೆಲಿಕಾಸ್ಟ್ ಹೆಸರುಗಳು ಘೋಷಣೆ ಆಗಲೇಬೇಕಾಗಿತ್ತು. ಇದೀಗ AICC 2 ಕ್ಷೇತ್ರಗಳಿಗೂ ಕೂಡ ತನ್ನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿಕೊಂಡಿದೆ. ಸಮರ್ಥ ಈಗಾಗಲೇ 2 ಸೆಟ್ ನಾಮಿನೇಷನ್ ಅನ್ನು ಸಲ್ಲಿಕೆ ಮಾಡಿದ್ದು ಗೊತ್ತಿದೆ. ಅದರ ಜೊತೆಗೆ ಮೇಟಿ ಕುಟುಂಬದಲ್ಲಿ ಆಗ್ತಾ ಇದ್ದಂಥ ಬೆಳವಣಿಗೆಗಳನ್ನು ನಾವು ಗಮನಿಸಿದ್ವಿ. ಈ ಎಲ್ಲ ಬೆಳವಣಿಗೆಗಳ ನಡುವೆಯೂ ಕೂಡ ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಕ್ಕೆ ಅನ್ನೋದು ಖಾತ್ರಿ ಇತ್ತು. ಆದರೆ 4 ಜನರ ಪೈಕಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಕುತೂಹಲ ಇತ್ತು. ಆದರೆ ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಕುಟುಂಬಕ್ಕೆ ಮಣೆ ಹಾಕ್ತಾರೋ ಅಥವಾ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡ್ತಾರೋ ಎನ್ನುವಂಥ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿತ್ತು. ಈಗಾಗಲೇ ಫೈಲ್ವಾನ್ ತಮ್ಮ ನಾಮಿನೇಷನ್ ಅನ್ನು ಕೂಡ ಮಾಡಿದ್ದಾರೆ. ಈಗ ಅವರಿಗೆ ಏನು ಮಾಡ್ತಾರೆ ಎನ್ನುವಂಥದ್ದು ಕೂಡ ಸದ್ಯಕ್ಕಿರುವಂಥ ಪ್ರಶ್ನೆ. ನಾಳೆ ನಾಮಿನೇಷನ್ಗೆ ಕೊನೆಯ ದಿನಾಂಕ ಆಗಿದೆ. ಪ್ರತಿ ಬಾರಿ ಉಪಚುನಾವಣೆಗಳು ಬಂದಾಗ, ಹೀಗೆ ಶಾಸಕರಿದ್ದಾಗ ಅವರು ಮೃತಪಟ್ಟಾಗ ಎದುರಾಗುವಂಥ ಉಪಚುನಾವಣೆಗಳಿಗೆ ಬಹುತೇಕವಾಗಿ ಎಲ್ಲ ಪಾರ್ಟಿಗಳು ಅವರ ಕುಟುಂಬಕ್ಕೆ ಮಣೆ ಹಾಕ್ತಾರೆ. ಕಾರಣ ಚುನಾವಣೆಯಲ್ಲಿ ಅನುಕಂಪದ ಅಲೆ ಬರುತ್ತೆ ಅನ್ನುವಂತಹ ಒಂದು ಕಾರಣ ಇದ್ದೇ ಇರುತ್ತೆ. ಅದು BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ. ಯಾವ ಶಾಸಕರು ಮೃತಪಟ್ಟಿರ್ತಾರೋ ಆ ಕುಟುಂಬದ ಸಂಬಂಧಿಕರಿಗೆ ಟಿಕೆಟ್ ಕೊಡೋದು ಬಹುತೇಕವಾಗಿ ಇದ್ದೇ ಇರುತ್ತೆ. ಉಪಚುನಾವಣೆಯಲ್ಲಿ ನಮಗೆ ಅನುಕೂಲ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಆ ಪ್ರಯತ್ನಕ್ಕೆ ಹೋಗ್ತಾರೆ. ಬಾಗಲಕೋಟೆ ಕ್ಲಿಯರ್ ಆಗಿತ್ತು. 4 ಜನರ ಪೈಕಿ ಯಾರ್ದು ಅನ್ನುವಂಥ ಕುತೂಹಲ ಇತ್ತು. ಇದೀಗ ಉಮೇಶ್ ಮೇಟಿಗೆ, HY ಮೇಟಿಯವರ ಕಿರಿಯ ಪುತ್ರ ಉಮೇಶ್ ಮೇಟಿ, ಸಿದ್ದರಾಮಯ್ಯನವರ ಪರಮಾಪ್ತರಾಗಿದ್ದವರು HY ಮೇಟಿ. ಅವರು ಹಿಂದೆ ಜನತಾದಳದಿದ್ದಾಗ HY ಮೇಟಿ ಅಲ್ಲಿಂದ ಅವರು ಕೂಡ ಜನತಾದಳದಿದ್ರು. ಅದಾದ ನಂತರ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಬಂದಾಗ ಸಿದ್ದರಾಮಯ್ಯನವರ ಜೊತೆ ಕಾಂಗ್ರೆಸ್ ಬಂದವರು. ಹೀಗಾಗಿ ಸಿದ್ದರಾಮಯ್ಯನವರ ಪರಮಾಪ್ತರಾಗಿ HY ಮೇಟಿ ಗುರುತಿಸಿಕೊಂಡಿದ್ರು. ಹಿಂದೆ ಸಚಿವರು ಕೂಡ ಅವರು ಆಗಿದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಈ ಕ್ಷೇತ್ರಗಳಿಗೆ ಯಾರು ಅಭ್ಯರ್ಥಿ ಎನ್ನುವಂತಹ ಕುತೂಹಲ ಏನಿತ್ತು, ಆ ಕುತೂಹಲಕ್ಕೆ ಇದೀಗ ತೆರೆ ಬಿದ್ದಿದೆ. ಆದರೆ ಒಳಗಿರುವಂಥ ಅಸಮಾಧಾನವನ್ನು ಕಾಂಗ್ರೆಸ್ ಹೇಗೆ ಸ್ವೀಕಾರ ಮಾಡುತ್ತೆ ಮತ್ತು ಅದನ್ನು ತಣಿಸುವ ಪ್ರಯತ್ನವನ್ನು ಹೆಂಗೆ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಬಿಕಾಸ್ ದಾವಣಗೆರೆ ದಕ್ಷಿಣದಲ್ಲಿ MLC ಜಬ್ಬಾರ್ ಮತ್ತು ಫೈಲ್ವಾನ್ ಇಬ್ಬರ ಪೈಪೋಟಿ ಇದೆ. ಈ ಇಬ್ಬರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೇಗೆ ಚುನಾವಣೆಯನ್ನು ಎದುರಿಸ್ತಾರೆ ಎನ್ನುವಂತಹ ಕುತೂಹಲ ಸದ್ಯಕ್ಕಿರುವಂಥದ್ದು. ಯಾಕಂದರೆ ಫೈಲ್ವಾನ್ ಹೇಳ್ತಾ ಇದ್ದಾರೆ, ನಾನು 2013ರಿಂದ ಟ್ರೈ ಮಾಡ್ತಾ ಇದ್ದೀನಿ, ಹೈಕಮಾಂಡ್ ಜೊತೆಗೆ ನೇರವಾಗಿ ಮಾತುಕತೆಗಳನ್ನು ನಡೆಸಿ ನಾನು ಅನೇಕ ಬಾರಿ ಪ್ರಯತ್ನವನ್ನು ಪಟ್ಟಿದ್ದೀನಿ, ನಮಗೆ ಅವಕಾಶ ಸಿಕ್ಕಿರಲಿಲ್ಲ. ಈಗ ಶಾಮನೂರು ಅವರ ನಿಧನದಿಂದ ಇಂಥದ್ದೊಂದು ಅವಕಾಶ ಸಿಕ್ಕಿತ್ತು, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಡಬೇಕಾಗಿತ್ತು ಅಂತ ಈ ಮಾತುಗಳನ್ನು ಅವರು ಮಾತನಾಡ್ತಾ ಇದ್ರು. ಅದನ್ನು ಹೇಗೆ ಅವರು ತೆಗೆದುಕೊಂಡು ಹೋಗ್ತಾರೆ ಮತ್ತು ಎಲೆಕ್ಷನ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮತಗಳನ್ನು ಹೇಗೆ ತೆಗೆದುಕೊಂಡು ಬರ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಬಿಕಾಸ್ BJPಯವರು ಪ್ರಚಾರ ಮಾಡ್ತಾ ಇರೋದು ಅಲ್ಪಸಂಖ್ಯಾತ ಸಮುದಾಯದವರು ಆ ಪರಿಪ್ರಮಾಣದಲ್ಲಿ ಬೇಡಿಕೆ ಇಟ್ಟರು ಕೂಡ ಮುಸ್ಲಿಂ ಸಮುದಾಯದವರನ್ನ ವೋಟ್ ಬ್ಯಾಂಕ್ ಆಗಿ ಕಾಂಗ್ರೆಸ್ ಮಾಡಿಕೊಂಡಿದೆ, ಅವರಿಗೆ ಅವಕಾಶವನ್ನು ಕೊಡ್ತಿಲ್ಲ ಎನ್ನುವಂಥ ಆರೋಪ ಪ್ರತ್ಯಾರೋಪವನ್ನು ಚುನಾವಣಾ ಅಖಾಡದಲ್ಲಿ BJPಯವರು ಮಾಡ್ತಾ ಇದ್ದಾರೆ. ಹೀಗಾಗಿ ಉಪಚುನಾವಣೆ ದೃಷ್ಟಿಯಿಂದ ಆ ಸಮುದಾಯದ 80-85 ಸಾವಿರ 80% ಮತಗಳೇನಿದೆ ಅಲ್ಪಸಂಖ್ಯಾತ ಸಮುದಾಯದ್ದು, ಅದನ್ನು ಹೆಂಗೆ ದಾವಣಗೆರೆ ದಕ್ಷಿಣದಲ್ಲಿ ತೆಗೆದುಕೊಂಡು ಬರ್ತಾರೆ, ಇದು ಸದ್ಯಕ್ಕಿರುವಂತಹ ಕುತೂಹಲ. ಎರಡನೇದಾಗಿ ಬಾಗಲಕೋಟೆಯಲ್ಲಿ ಇರುವಂತಹ ಈ ಮೇಟಿ ಕುಟುಂಬದ ಭಿನ್ನಾಭಿಪ್ರಾಯವನ್ನ ಹೇಗೆ ಶಮನ ಮಾಡ್ತಾರೆ, ಚುನಾವಣೆಯನ್ನು ಎದುರಿಸ್ತಾರೆ, ಇದು ಸದ್ಯಕ್ಕಿರುವಂತಹ ಕುತೂಹಲ.